ಬಿ ಜೆ ಪಿಯವ್ರದ್ದೆಲ್ಲ ಬರೀ ಚೊಂಬು, ಅವರೇನು ಮಾಡಿಲ್ಲ, ಅವ್ರ ಆಡಳಿತದಲ್ಲಿ ಬರೀ ಎಲ್ಲ ಸುಳ್ಳು ಹೇಳಿ ಜನಕ್ಕೆ ಆಶ್ವಾಸನೆ ಕೊಟ್ಟಿದ್ದಾರೆ ಬಿಟ್ಟರೆ ಏನು ಅವರಿಂದ ಉಪಯೋಗ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಸರ್, ಎಲ್ಲರೂ ಎದೆ ಮೇಲೆ ಕೈ ಇಟ್ಕೊಂಡು ಒಂದು ವಿಚಾರನ ಯೋಚನೆ ಮಾಡಲೇಬೇಕು. ನಮ್ಮ ಇಂಡಿಯಾ 10 ವರ್ಷ ಮುಂಚೆ ಹೆಂಗಿತ್ತು, ಈಗ ಹೆಂಗಿದೆ? ಇದು ಅವರು ಸುಳ್ಳು ಮಾಹಿತಿಗಳನ್ನು ಕೊಡ್ಬೋದು, ಪದೇ ಪದೇ ಸುಳ್ಳುಗಳನ್ನು ಹೇಳ್ಬೋದು, ಇವ್ರು ಬಂದರೆ ಭ್ರಷ್ಟಾಚಾರ ಅನ್ಬೋದು, ಏನು ಬೇಕಾದರೂ ಹೇಳ್ಬೋದು. ಆದರೆ ಪ್ರತಿಯೊಬ್ಬ ವ್ಯಕ್ತಿಯೂ ಎದೆ ಮೇಲೆ ಕೈ ಇಟ್ಕೊಂಡು ನಮ್ಮ ಇಂಡಿಯಾ ಹೆಂಗಿತ್ತು, ಇವು ಯಾವ ಸ್ಟೇಜಿಗೆ ಬಂದಿದೆ, ಯಾವ ಪ್ಲೇಸಿಂದ ಯಾವ ಪ್ಲೇಸಿಗೆ ಬಂದಿದೆ, ಎಕಾನಾಮಿಕಲಿ ನಾವು ಹೆಂಗೆ ಇಂಪ್ರೂವ್ ಆಗಿದ್ದೀವಿ, ಇದೆಲ್ಲ ಒಂದು ನಿಮಿಷ ಯೋಚನೆ ಮಾಡುತ್ತಾರೆ. ಎಲ್ಲರೂ ಯೋಚನೆ ಮಾಡ್ತಾರೆ. ಈಗ ಪ್ರಜೆಗಳೇನು ಸುಮ್ಮನೆ ಅಲ್ಲ, ಎಲ್ರಿಗೂ ಯೋಚನೆ ಅನ್ನೋದಿದೆ. ಈಗ ಎಕನಾಮಿಕಲಿ ನಾವು 5th ಪೊಸಿಷನ್ಗೆ ಬಂದಿದ್ದೀವಿ. ಅದೊಂದು ಕಡೆ ಇದ್ರೂ ಎಲ್ರಿಗೂ ಏನು ಎಕನಾಮಿ ಅಂತಂದರೆ ಮಾಹಿತಿ ಗೊತ್ತಿದೆ. ಮತ್ತು ಎಲ್ಲ ತುಂಬ ಬಿಲೋ ಅಲ್ಲಿರೋರಿಗೆಲ್ಲ ಬ್ಯಾಂಕಿನ ವ್ಯವಹಾರಗಳು ಅವು ಯಾವುದು ಗೊತ್ತಿರಲಿಲ್ಲ. ಅದು ಎಲ್ಲೂ ಗೊತ್ತಿದೆ. ಈಗ ಎಲ್ರಿಗೂ ಸ್ಕ್ಯಾನರ್ ಅಂದರೆ ಏನು, ಜಿಪೇ ಅಂದರೆ ಏನು, ಫೋನ್ಪೇ ಅಂದರೆ ಏನು, ನಮ್ಮ ಅಕೌಂಟಿಗೆ ದುಡ್ಡು ಬರಬೇಕು, ನಾವು ಯಾವುದೇ ಥರ ಫಿನಾನ್ಷಿಯಲಿ ನಾವು ಬ್ಯಾಕ್ ಹೋಗಬಾರ್ದು, ಎಲ್ಲ ಅಕೌಂಟ್ ಥ್ರೂ ಅಕೌಂಟ್ ನಾವು ಮಾಡಬೇಕು. ಬ್ಲ್ಯಾಕ್ ಮನಿ ಅದು ಒಂದು ಸಾಲದ ಬ್ಲ್ಯಾಕ್ ಮನಿ ಕಡಿಮೆ ಆಗಿದೆ. ಎಲ್ರಿಗೂ ಇದು ಗೊತ್ತಲ್ವಾ? ಎಲ್ಲ ಹೇಳ್ಕೋಬೋದು. ಹೌದು, ಇವ್ರು ಬಂದರೆ ಸುಳ್ಳು ಮಾಹಿತಿ ಎಲ್ಲ ಕಾಂಗ್ರೆಸ್ ಕೊಟ್ಟಿರೋದೆಲ್ಲ ಮಾಡಿಬಿಟ್ಟಿದ್ದಾರಾ? ಇದೇ ಕರ್ನಾಟಕದಲ್ಲಿ ಕಾಂಗ್ರೆಸ್ ಬಂದಾಗ ಏನೇನು ಕೊಟ್ಟಿದ್ರು ಗ್ಯಾರಂಟಿ, ಅದೆಲ್ಲ ಗ್ಯಾರಂಟಿ ಆಗಿದೆಯಾ? ಯೋಚನೆ ಮಾಡಿ ನೋಡ್ಬೇಕು ಸರ್. ಹೇಳ್ಬೋದು ಯಾರು ಬೇಕಾದರೂ ಏನು ಬೇಕಾದರೂ. ಈಗಾಗಲೇ ಸಿದ್ದರಾಮಯ್ಯ ಅವರು ಬೈ ಎಲೆಕ್ಷನಲ್ಲಿ ಗ್ಯಾರಂಟಿ ಬಗ್ಗೆ ಅವರು ಗ್ಯಾರಂಟಿ ಅನ್ನೋ ಒಂದು ವರ್ಡಿಂಗ್ಸ್ನ ತೆಗೆದಿದ್ರು. ಬಟ್ ಅದೇ ಗ್ಯಾರಂಟಿ ಅಂತ ಇವರು BJP ಅವರು ಕೂಡ ಸೇಮ್ ಇದು ನಡೆಸ್ತಾ ಇದ್ದಾರೆ. ಇದ್ರ ಬಗ್ಗೆ ಇದು ಗ್ಯಾರಂಟಿ ಅಂತ ಅವ್ರು ಏನು ಗ್ಯಾರಂಟಿ ಹೇಳಿದ್ದಾರೆ ಅದೇ ಥರ ಗ್ಯಾರಂಟಿ ಅಂತ ಹೇಳ್ಕೋಬಹುದು. ಆದರೆ ಆ ಗ್ಯಾರಂಟಿಯಿಂದ ಒಂದು ವರ್ಡ್ ಮಾತ್ರ ಬೇಕಾದರೆ ಪದ ಬಳಸಿರ್ಬೋದು. ಗ್ಯಾರಂಟಿ ಅಂತಂದರೆ ನಾವು ಏನು ನಿಜವಾಗ್ಲೂ ಏನು ಕೊಡ್ತಾಯಿವೆ ಅದನ್ನೇ ಹೇಳ್ತಿದ್ದೀವಿ. ಅವ್ರ ಥರ ಸುಳ್ಳು ಮಾಹಿತಿಗಳನ್ನು ಕೊಡ್ತಾ ಇಲ್ಲ. ಮತ್ತು ಇನ್ನೊಂದು ಏನಂತಂದರೆ ಗ್ಯಾರಂಟಿ ಅನ್ನೋದು ಕೊಟ್ಟು ಎಲ್ಲರೂ ಹಿಂದಕ್ಕೆ ಬ್ಯಾಕ್ವರ್ಡ್ ತಳ್ತಿದ್ದಾರೆ. ನಾವೆಲ್ಲ ಭಿಕ್ಷಕರಲ್ಲ ಸರ್. ನೀವು ಕೊಡೋ ನೀವೇನೋ ನೀವು ಎಜುಕೇಷನ್ ಆಗಿರೋರಿಗೆ ಕೆಲಸ ಕೊಡಬೇಕು, ಎಜುಕೇಟೆಡ್ ಆಗಿರೋರಿಗೆ ದುಡ್ಡು ಕೊಡಬಾರ್ದು. ಅದನ್ನು ಎಲ್ಲ ಯಂಗ್ಸ್ಟರ್ಸು ಯೋಚನೆ ಮಾಡ್ತಾರೆ. ನಾನು ಒಬ್ಬಳು ಎಜುಕೇಟ್ ಆಗಿ ಒಂದು ಗ್ರ್ಯಾಜುಯೇಷನ್ ಮುಗಿಸಿ ಹೊರಗಡೆ ಬರ್ತಾ ಇದ್ದೀನಿ ಅಂತಂದರೆ ನನಗೇನು ಬೇಕು ಹೇಳಿ? ನನಗೆ ಕೆಲಸ ಬೇಕು ಅಲ್ವಾ? ನನಗೆ ಕೆಲಸ ಬೇಕು. ಆ ಕೆಲಸನ ಕೊಡಿ. ಅದಕ್ಕೆ ಏನೆಲ್ಲ ವ್ಯವಸ್ಥೆಗಳು ಮಾಡ್ಬೋದು ಅದೆಲ್ಲ ಮಾಡಿ. ಅದು ಬಿಟ್ಟು ನೀನು ಗ್ರ್ಯಾಜುಯೇಟ್ ಆಗಿದೆ, ನಾನು ನಿನಗೆ ದುಡ್ಡು ಕೊಡ್ತೀನಿ. ಬೇಡ, ನನಗೆ ಯಾಕೆ ಆ ದುಡ್ಡು? ನನಗೆ ಕೆಲಸ ಕೊಡಿ. ಇದೆಲ್ಲ ಇದೆ ಸರ್. ಎಲ್ಲ ಯಂಗ್ಸ್ಟರ್ಸ್ಗೂ ಗೊತ್ತು ಏನು ನಡೀತಾ ಇದೆ ಅಂತ. ಯಾರು ಮೂರ್ಖರಲ್ಲ. ತುಂಬ ಖುಷಿ ಆಗ್ತಾ ಇದೆ. ಮೋದಿನ ನೋಡೋಕ್ಕೆ 3ನೇ ಸರಿ ಅವಕಾಶ ಇದು. ಎಲ್ಲ ಜನಗಳು ತುಂಬ ಕ್ರೌಡಾಗಿದೆ. ಏನಿಲ್ಲ, ನಾವು BTM ಇಂದ. ಜನಗಳದ್ದು ತುಂಬ ಚೆನ್ನಾಗಿದೆ ಒಪಿನಿಯನ್. ನೋಡಬೇಕು ಎಲೆಕ್ಷನ್. ಹೌದು. ಗ್ಯಾರಂಟಿ ಕೊಡ್ತಾ ಇದ್ದಾರೆ. ಇವಾಗ 1 ಲ್ಯಾಕ್ ವರ್ಷಕ್ಕೆ 1 ಲಕ್ಷ ಕೊಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಗೊತ್ತಿಲ್ಲ ಜನ ಏನು ಮಾಡ್ತಾರೆ ಅಂತ. ಕೆಲವು ಜನ ಕಾಂಗ್ರೆಸ್ ಅವ್ರ ಜೊತೆ ಕಮಿಟ್ ಆಗಿದ್ದಾರೆ. ನೋಡಬೇಕು ಏನಾಗುತ್ತೆ ಅಂತ. ನಮಗೆ ಮೋದಿ ಬರಬೇಕು ಅಂತ ಇಷ್ಟ. ಮೋದಿ ಬರಬೇಕು. ತೇಜಸ್ವಿ ಸೂರ್ಯ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಗೆಲ್ಲಿಸ್ತೀವಿ. ಅವರಿಗೋಸ್ಕರ, ಮೋದಿಗೆ MP ಗೋಸ್ಕರ ನಾವು ಕೆಲಸ ಮಾಡ್ತಾ ಇದ್ದೀವಿ. ಅದೇ ಮೋದಿಗೋಸ್ಕರ ಕೆಲಸ ಮಾಡ್ತೇವೆ. ನಾವು BTM ಇಂದ ಬಂದಿದ್ದೀವಿ. ಸೊ ನಾವು ದೇಶಕ್ಕೆ ಮೋದಿ, ಬ್ಯಾಂಗ್ಳೂರು ಸೌತ್ಗೆ ತೇಜಸ್ವಿ ಸೂರ್ಯ ಅಂತ. ಸಿದ್ದರಾಮಯ್ಯ ಗ್ಯಾರಂಟಿ ಮಾಡಿದ್ದಾರೆ. ಅದೇ ರೀತಿ ರಾಹುಲ್ ಗಾಂಧಿ ಅವರು ಮಾಡಿದ್ದಾರೆ. ಈಗ ರಾಹುಲ್ ಗಾಂಧಿ ಅವರು ಗ್ಯಾರಂಟಿ ಇದ್ದೀರಾ, ಮೋದಿ ಗ್ಯಾರಂಟಿ? ಮೋದಿನೇ ಗ್ಯಾರಂಟಿ. ಯಾಕೆ ಕಾಂಗ್ರೆಸ್ ಬೇಡ ಅಂತ? ಅಂದರೆ ಮೆಜಾರಿಟಿ ಮೋದಿಗೆ ಸಪೋರ್ಟ್ ಇದೆ ಸೊ ದೇಶದಲ್ಲಿ. ಸೊ ಅವರೇ ಬರ್ತಾರೆ ಅಂತ. ಈಗ ಸಿದ್ದರಾಮಯ್ಯ ಅವರು ಖಾಲಿ ಚೊಂಬು ಪ್ರತಿಭಟನೆ ಮಾಡ್ತಿದ್ದಾರೆ. ಅದ್ರ ಬಗ್ಗೆ ಏನು? ಕೇಂದ್ರ ಸರ್ಕಾರ ಏನು ಕೊಟ್ಟೇ ಇಲ್ಲ ಅಂತ ಹೇಳ್ತಾರೆ. ಅದೆಲ್ಲ ಅವರು ಚಾಡಿ ಹೇಳ್ತಾರೆ. ಇವ್ರ ಮೇಲೆ ಅದೆಲ್ಲ ಕಾಮನ್. ಉಷಾ ಅಂತ. ತುಂಬ ಸಂತೋಷ ಸರ್. ಮೋದಿಯವ್ರು ಬರಲೇಬೇಕು. ಮತ್ತು ನಮಗೆ ಭಾರತಕ್ಕೆ ಮೋದಿಯವ್ರು ಇರಲೇಬೇಕು. ಕಲ್ಕಿ ಭಗವಾನ್ ಬರ್ತಾರೆ ಅಂತಿದ್ದಾರಲ್ಲ, ಕಲ್ಕಿ ಭಗವಾನ್ ಬಂದುಬಿಟ್ಟಿದ್ದಾರೆ ಆಲ್ರೆಡಿ. 10 ವರ್ಷದಿಂದ ಕಲ್ಕಿ ಭಗವಾನೇ ಆಳ್ತಿರೋದು ನಮ್ಮ ದೇಶ ಸರ್. ಮೋದಿನೇ ಕಲ್ಕಿ ಭಗವಾನ್.
ಈಗ ಸಿದ್ದರಾಮಯ್ಯ ಅವರು ಹೇಳ್ತಾರೆ ಮೋದಿ ಅವರು ಏನೂ ಕೊಟ್ಟೇ ಇಲ್ಲ, ಖಾಲಿ ಚಂಬು ಅದು 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 ಅವರು ಕೊಡ್ತಿದ್ದಾರೆ ಚೊಂಬು, ಅದು ಅವ್ರಿಗೆ ಕಾಣಿಸ್ತಿಲ್ಲ. ಮೋದಿ ಅವ್ರು ಕೊಡ್ತಿಲ್ಲ ಚೊಂಬು, ಅದು ಅವರು ಮೋದಿ ಅವ್ರ ತಲೆ ಮೇಲೆ ಹಾಕ್ತಿದ್ದಾರೆ ಸರ್. ಅವರು ಯಾವುದು ಪರಿಹಾರ ಕೊಟ್ಟಿಲ್ಲ, ನಮ್ಗೇನು ಅನುದಾನ ಕೊಟ್ಟಿಲ್ಲ ಅಂತ ಎಲ್ಲ ಸುಳ್ಳು ಸರ್. ಮೋದಿ ಅವರು ಎಲ್ಲ ತೀರಿಸಿದ್ದಾರೆ, ದೇಶದ ಸಾಲ ತೀರಿಸಿದ್ದಾರೆ, ದೇಶದ 3ನೇ ನಂಬರ್ ಸ್ಥಾನದಲ್ಲಿ ನಾವಿದ್ದೀವಿ. ಈಗ ಅದಕ್ಕಿಂತ ಬೇಕಾ ಸರ್ ಇದು? ಮೋದಿ ಅವರೇ ಸರ್ ಎಲ್ಲಾನು. ಮೋದಿ ದೇವ್ರು ನಮಗೆ. ಯಾವ ಕ್ಷೇತ್ರದಲ್ಲಿ ಬಂದಿರೋದು? ನಾವು BTM ಕ್ಷೇತ್ರ ಸರ್ ನಮ್ಮದು. ಯಾರು MP ಯಾರಿದ್ದಾರೆ, ಹೇಗಿದೆ ಈ ವಾತಾವರಣ? MP ತೇಜಸ್ವಿ ಸೂರ್ಯ ಅವರು ತುಂಬ ವಾತಾವರಣ ಚೆನ್ನಾಗಿದೆ ಸರ್ ಅಲ್ಲಿ. ನಾವೇ ಗೆಲ್ಲೋದು. ಮೊದಲ ಬಾರಿ ನಿಂತು ಕಾಂಟೆಸ್ಟ್ ಗೆದ್ದಿದ್ರು. ಇದು 2ನೇ ಬಾರಿ ಸರ್, ಇದು 2ನೇ ಬಾರಿ ಅವರೇನೆ ಗೆಲ್ಲೋದು ಸರ್. ನಾವೇ ಗೆಲ್ಲೋದು. ಈಗ ತೇಜಸ್ವಿ ಸೂರ್ಯ ಅವರು ಅಂತಲ್ಲ, ನಾವು ತೇಜಸ್ವಿ ಸೂರ್ಯ ಥರನೇ ನಾವೇ ಗೆಲ್ಲೋದು. ಮೋದಿ ನಾವು. ಕಾಂಗ್ರೆಸ್ನಿಂದ ಅಭ್ಯರ್ಥಿಗಳು ನಿಂತಿದ್ದಾರೆ, ಅವರು ಕೆಲಸ ಮಾಡಲ್ಲ. ಇಲ್ಲ ಸರ್, ಅವ್ರು ಯಾವುದು ಏನಕ್ಕೂ ಪ್ರಯೋಜನ ಇಲ್ಲ ಸರ್. ಸುಮ್ಮನೆ ಸುತ್ಕೊಂಡ್ಬರ್ತಾರೆ ಅಷ್ಟೇ ಹೊರತು, ನಾವು 3 ರೌಂಡ್ ಹಾಕಿದ್ರೆ ಅವ್ರು 1ದೇ ರೌಂಡ್ ಹಾಕೋದು. ಅದಕ್ಕೆ ಅವ್ರೇನು ಗೆಲ್ಲಲ್ಲ, ನಾವೇ ಗೆಲ್ಲೋದು ಸರ್. ಈ ಬಾರಿ ಮತ್ತೆ ಖಂಡಿತ ಈ ಬಾರಿ BJPನೇ ಸರ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.